ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಇದೀಗ ನೀವು ಕೇಳಲಿದ್ದೀರಿ ನಾಗರ ಪಂಚಮಿಯ ವಿಶೇಷ ಹರಟೆ ಕಾರ್ಯಕ್ರಮ. ಈ ಹರಟೆ ಕಾರ್ಯಕ್ರಮದಲ್ಲಿ ಬಾಜುಮನೆ ಕಾಕ ಆಗಿ ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ RJ ಚೇತನ್ ಹಾಗೂ ಗೀತಕಳಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ RJ ಮೀರಾ ಅವರು ಹರಟಿ ಹೊಡೆದಾರ. ಬನ್ನಿ ಹಂಗಾದ್ರ ನಾಗರ ಪಂಚಮಿ ಕುರಿತಾಗಿ ಅವ್ರು ಏನೆಲ್ಲ ಹರಟಿ ಹೊಡೆದಾರ ಅಂತ ಕೇಳ್ಕೊಂಡ್ ಬರ್ನು. ಕಿಟಪ್ಪ ಬರ್ರಿ ಕಾಕ ಬರ್ರಿ ಕಾಕ. ಇವತ್ ನಾನ ಕುಂತೇನ್ ನೋಡ್ರಿ, ನೀವು ಬರ್ತೀರಿ. ಬಾರಿ ಆತಲ್ಲ. ಗೀತವ್ ಇದ್ದಾಳಂದ್ರ ಮತ್ ಈಗ ಶ್ರಾವಣ ಮಾಸ ತಯಾರಿ ಮಾಡ್ಲಿಕ್ಕತ್ತಾಳ, ಮನ್ಯಾಗ ಕೂತಾಳ, ಎಲ್ಲಿ ಹೋಗಿಲ್ಲ. ಕಾಕ ಬರೀ ಶ್ರಾವಣ ಮಾಸ ದಟ್ಟ ಅಲ್ರಿ ನಡ್ದದಿಲ್ಲ ಮತ್ರಿ ಕಾಕ. ಇಲ್ಲ ನೋಡಿ ಕಿಟಪ್ಪ, ಗೀತಕ್ಕ, ನಾಗರ ಪಂಚಮಿ ಶ್ರಾವಣ ಮಾಸದ ಆರಂಭದೊಳಗ ಬರೋ ಹಬ್ಬ. ಇದನ್ನ ದಕ್ಷಿಣ ಭಾರತದೊಳಗ ದೊಡ್ಡ ಹಬ್ಬ ಅಂತ ಮಾಡ್ತೀವಿ ನಾವು. ಇದು ಅಳ್ಳಿಟ್ಟು ತಂಬಿಟ್ಟು, ಎಳ್ಳುಂಡಿ, ಶೇಂಗಾ ಉಂಡಿ, ಗುಳ್ಳಡಕಿ, ಬೇಸನ್ ಮುಂತಾದ ಉಂಡಿ ತಯಾರಿಸೋ ಹಬ್ಬ ಇದು. ಹೆಣ್ಣು ಮಕ್ಕಳು ನಾಗಪ್ಪಗ ಹಂಗನೂಲು, ಗೆಜ್ಜಿ ವಸ್ತ್ರ ಹಾಕಿ ಪೂಜೆ ಮಾಡಿ ಹಾಲು ಎರಿಯುವ ಹಬ್ಬ. ಮಕ್ಕಳು ಕೊಬ್ಬರಿ ಬಟ್ಲ ಬುಗುರಿ ಮಾಡಿ ಆಡ್ತಾರ. ಚಿಕ್ಕವರು ದೊಡ್ಡವರು ಜೋಕಾಲಿ ಜೀಕಿ ಆಡ್ತಾರ. ಜೋಕಾಲಿ ಬಗ್ಗೆ ಹೇಳವಾ ಕಾಕ? ನಾಗರ ಪಂಚಮಿ ಹಬ್ಬ ಅಂತಂದ್ರ ಎಂತವ್ರ ಹೆಣ್ಮಕ್ಳಿಗೆ ಇದ್ರು ಅದೊಂದ್ ಪ್ರೀತಿ ಹಬ್ಬ ಅಂತಾನೆ ಹೇಳ್ಬೋದು ನೋಡ್ರಿ. ತವ್ರಿಗೆ ಬರ್ತಾರ, ತವ್ರಿಗೆ ಹೋಗೋದ ಒಂದ್ ಖುಷಿ ರೀ. ಅದ್ರೊಳಗ ಅಣ್ಣ ತಮ್ಮಂದ್ರ ಕರ್ಯಾಕ್ ಬರ್ತಾರು. ಆಮೇಲೆ ತವ್ರ ಸಲುವಾಗಿ ನಾವು ವೆರೈಟಿ ಉಂಡಿ ಮಾಡ್ಕೊಳದ್ರಿ. ಮತ್ತ ಅಲ್ಲಿ ನಮ್ಮ ಅವುಗಳ್ನು ಬಾಳ ತರದ್ ಉಂಡಿಗಳು ಮಾಡಿಟ್ಟಿರ್ತಾರ, ಎಲ್ಲಾ ಮಾಡಿರ್ತಾರ್ರಿ. ಆಮೇಲೆ ಇನ್ನೊಂದ್ ಏನಂದ್ರಿ ಕಾಕ, ತವ್ರ ಮನಿಗ್ ಹೋಗುದಕ್ಕಿನ ಹೆಚ್ಚಿಗೆ ಅಲ್ಲಿ ಹೋಗಿ ನಮ್ ಹಳಿ ಗೆಳತಾರ ಜೋಡಿ ಜೋಕಾಲಿ ಜಿಕ್ಕುದನ ಒಂದ್ ಖುಷಿ ರೀ ನಮಗ. ದೊಡ್ಡ ದೊಡ್ಡ ಗಿಡಗಳಿಗೆ ಲಗ್ನ ಮಾಡ್ಕೊಂಡು ಹೋಗಿರ್ತಾರ, ಬರ್ತಾರ. ಹೌದು, ಭಾರಿ ಮಜಾ ಪಂಚಮಿ. ಆಮೇಲೆ ನಾವ್ ಸಣ್ಣವ್ರಿದ್ದಕ್ರು ಏನ್ ಮಾಡ್ತಿದ್ರಿ, ದೊಡ್ಡ ನಮಗ ಆಲದ ಗಿಡಗಳು ಇಂಥವೆಲ್ಲ ಬಾಳ ಇರ್ತಿದ್ರಿ ಅಲ್ಲಿ ಊರಾಗ. ಅವಕ್ಕ ದೊಡ್ಡ ಜೋಕಾಲಿ ಕಟ್ಟಿರ್ತಿದ್ರಿ. ಆಮೇಲೆ ಅದಕ್ಕೆ ಯಾರು ಜೋರಾಗೆ ತೂಗ್ತಾರ ಅನ್ನೋದು ರೀ, ಯಾಕಂದ್ರೆ ಜಿಕ್ಕುದ್ರಿ. ಅಲ್ಲಿ ಮುಂದ್ ಹೋಗಿ ಒಂದ್ ಕೊಬ್ಬರಿ ಬಟ್ಲು ಕಟ್ಟಿರ್ತಾರ್ರಿ, ಜೀಕಿ ಹೋಗಿ ಅದನ್ನ ಎಳ್ಕೊಂಡ್ ಬರ್ಬೇಕ್ರಿ. ಹಿಂಗೆಲ್ಲಾ ಕಾಂಪಿಟೇಷನ್ ಗತ್ಲೆ ಇಡ್ತಿದ್ರಿ. ಅದು ಜೋಕಾಲಿ ಹಬ್ಬ ಅಂತಾನ ಕರೀತ ನೋಡ್ರಿ. ಅದನ್ನ ಜೋಕಾಲಿ ಹಬ್ಬ ಇದ್ರ ಅಷ್ಟ ಚಂದ ಕಾಂಪಿಟೇಷನ್ ಮ್ಯಾಲ ಜಿಕ್ಕುದ್ರಿ. ಮತ್ ಮ್ಯಾಲ ಹಿಂಗ್ ಕೊಬ್ಬರಿ ಕಟ್ತಾರ, ನಿಂಬೆ ಹಣ್ಣು ಕಟ್ತಾರ, ಬಾಯಿಲೆ ಕಡ್ಕೊಂಡ್ ಬರ್ಬೇಕಲ್ಲ. ಹೇಳ್ಕಿಟ್ಟಪ್ಪ. ಅದ್ರ ಈಗ ನಾಗರ ಪಂಚಮಿ ಅಂದ್ರ ನಾಗದೇವರಿಗೆ ಒಂದು ಸಮರ್ಪಿತವಾದ ಹಬ್ಬ ಅಂತ ಹೇಳ್ಬೋದು. ಈ ದಿನ ನಾಗದೇವರ ವಿಶೇಷ ಹಬ್ಬ, ನಾಗರಾಜನ ವಿಶೇಷ ಹಬ್ಬ. ಹೌದೌದ್ರಿ. ಮತ್ತ ಈ ದಿನ ನಾಗದೇವರನ್ನ ಪೂಜಿಸಿ ಕುಟುಂಬಕ್ಕ ಸುಖ, ಶಾಂತಿ, ಆಯುಷ್ಯ, ಸಂತಾನ ಭಾಗ್ಯ ಹಾಗೂ ಸಮೃದ್ಧಿ ದೊರಿಲಿ ಅಂತ ಹೇಳಿ ಬೇಡ್ಕೋತಾರ. ಅದೇ ರೀತಿ ನಮ್ಮ ರೈತರಿಗೆ ಇದೊಂದು ಕೃಷಿ ಸಂದರ್ಭದಲ್ಲಿ ಒಂದು ನಾಗಗಳು ಪ್ರಕೃತಿಗೆ ವರದಾನವಾಗಿ ಸಿಕ್ಕವ. ಅದಕ್ಕಾಗಿನೇ ಅವರು ನಾಗದೇವರನ್ನ ಪೂಜಿಸ್ತಾರೆ. ನಮಗ ಭಯ ಬರ್ಲಾರ್ದಂಗ ಮಾಡು, ಹೊರಗ್ ಬರಬೇಡ, ನಿನ್ ಪಾಡಿಗೆ ನೀರು ಹುತ್ತಿನೊಳಗಿರು, ನಾವು ಅಲ್ಲೇ ತಂದ್ ನಿನಗ ಹಾಲು ಹಾಕ್ತೀವಿ. ನಮ್ಮಪ್ಪ ಏನಂತಿದ್ರೆ ಕಾಕರಿ, ನಮ್ದೆಲ್ಲ ರೈತಾಪಿ ಮನಿಗೊಳ್ರಿ. ನಮ್ಮ ಅಪ್ಪಗಳು ಏನಂತಿದ್ರ ಅಂದ್ರಿ, ಇವು ನಾಗಪ್ಪನ ಪೂಜಾ ನಾವ್ ಎದಕ್ ಮಾಡ್ತೇವಂದ್ರ, ಈಗ ಈ ಹೆಗ್ಗಣನ್ನು, ಕಪ್ಪೆನ್ನು ಇವೆಲ್ಲಾ ಭಾಳ ಅಲ್ರಿ ಈಗ ಮಳೆಗಾಲದಾಗ. ಇವನ್ನೆಲ್ಲಾ ಕಡಿಮೆ ಮಾಡ್ಬೇಕು, ನಮ್ಮ ಬೆಳಿಗಳು ಉಳಿಬೇಕಂತಂದ್ರ ನಾಗಪ್ಪಗಳು ಅಂದ್ರ ನಾಗರ ಹಾವುಗಳಾಗ್ಲಿ ಎಲ್ಲಾ ಇರ್ಬೇಕು ಪ್ರಕೃತಿ ಒಳಗ. ಅವನ್ನ ಪೂಜಾ ಮಾಡಿ ನಾವ್ ಅವಕ್ಕ ಬೇಡ್ಕೊಳ್ಳೋದಂತ್ರಿ ಕಾಕ. ನಮ್ಮ ಹೊಲ, ನಮ್ಮ ಮನಿ, ನಮ್ ದವಸ ಧಾನ್ಯಗಳ ರಕ್ಷಣೆ ಮಾಡಪ್ಪ ನೀನು ಅಂತಂದು. ಅದ್ರ ಸಲುವಾಗಿ ನಾಗರ ಪಂಚಮಿ ಮಾಡ್ತಾರ ಅಂತ ಹೇಳಿ ನಮ್ಮ ಅಪ್ಪ ಎಲ್ಲ ಹೇಳ್ತಿಲ್ಲ. ಕರೆಕ್ಟ್, ಇದು ಒಂದು ಬರಬರ್ದ. ಈಗ ನೋಡು, ಇದು ಮತ್ತೆ ಮಣ್ಣಿನಿಂದೇ ನಾಗಪ್ಪ ಮಾಡುದು, ಮಣ್ಣಿಂದೇ ಹಬ್ಬ ಇದು. ವೆರೈಟಿ ನಾಗಪ್ಪ ಮಾಡ್ತಾರ. ಆಮೇಲೆ ಹಿರಿಯರ ಪಾಲು, ಅವ್ರ ಪಾಲು ಹಾಲು ಎರಿದ್ ಹೇಳ್ತೀನಿ ನಾನು. ಕೆಲವ್ರು ಹೋಗಿ ನಾಗರ ಕಟ್ಟಿಗೆ ಹೋಗಿ ಎರಿತಾರ. ಈ ಹೆಣ್ಮಕ್ಳಂತೂ ನೋಡ, ಅವ್ರಿಗೆಲ್ಲಾ ಹಬ್ಬ ಅವ್ರಿಗೆ ಯಾವ ಹೊಸ ಸೀರೆ, ಕರಿ ಚಂದ್ರಿ ಕಾಳಿ ಸೀರೆ, ಇಲ್ಕಲ್ ಸೀರೆನು, ಅವ್ರದ್ದು ಆಗಿಣೇನು, ಮತ್ತೆ ಹಬ್ಬಕ್ ಬಳಿ ಒಂದ್ ಇಟ್ಕೋತಾರಲ್ಲ, ಬಳಿ ಕಂಪಲ್ಸರಿ ನೋಡು. ಈಗ ನಾಗರ ಪಂಚಮಿ ಬಳಿ, ನಾಗರ ಪಂಚಮಿ ಮಗಳು ಬಂದ್ಲ ಅಂದ್ರೆ ಸಾಕ ಅವ್ರಿಗೆ ಬಳಿ. ನಮಗ್ ಸೀರೆಗಳು ನಮ್ಮ ಅವ್ವ ಇಡ್ತಾರಿ, ಮಾಲಿ ಹೂವ. ಈ ಸೀರಿಕಿನ ಹೆಚ್ಚಿನ ಈಗ ನಮ್ಮ ಮಕ್ಕಳುಗಳ್ರಿ, ಈಗ ನಮ್ಮ ಮಗಳು ಬರ್ತಾಳ ಅಂತಂದ್ರ ಆಯ್ತ್ರಿ, ನಮ್ಮ ಅವ್ರಿ ಮೊಮ್ಮಗಳು ಬರ್ತಾಳಂತಂದ್ ಮೊದಲಿಗೆ ಪರ್ಕಾರ ಜಂಪರ್ ಹೊಲಿಸಿ ಇಟ್ಬಿಡ್ತಾಳ ನೋಡ್ರಿ. ನಾಗರ ಪಂಚಮಿಗಂದ್ರ ಅವು ನಮಗ ಏನ್ರಿ ಒಂಥರ ಯೂನಿಫಾರ್ಮ್ ಇದ್ದಂಗ ನೋಡ್ರಿ ಕಾಕ. ಅಲ್ಲ, ಕರೀಲಿಕ್ ಹೋಗ್ತಾರ. ಹೌದ್ರಿ, ಕರೀಲಿಕ್ ಹೋಗ್ತಾರ. ಈಗ ಮೊದಲಿನ ಸಂಭ್ರಮ ಅಂತೂ ಈಗೆಲ್ಲ ಬಸ್ಸು ಕಾರು ಬಂತ. ಮೊದಲ ಚಕ್ಕಡಿ ಬಂಡಿ ಒಳಗ್ ಕೂತು, ಆಮೇಲೆ ಅವ್ರ ಕರೀಲಿಕ್ ಶಿಸ್ತ ಹಂಗ ಅವ್ರದ್ದು ಹೋಗಿ ಅದ್ರ ಮೇಲೆ ರಗಡ್ ಹಾಡು ಬಂದಾವಲ್ಲ. ಆಷಾಢ ಮಾಸ ಹೋಯಿತವ್ವ ಖಾಸ ಅಣ್ಣ ಬರಲಿಲ್ಲ, ಸುಳ್ಳೆ ಬಂತ ಅಲ್ಲ ನಾಗರ ಪಂಚಮಿ, ಸುಳ್ಳೆ ಬಂತ ಅಲ್ಲ ನಾಗರ ಪಂಚಮಿ. ಗಿಡಕ್ಕ ಜೋಕಾಲಿ ಕಟ್ಟ್ಯಾರ ಗೊತ್ತೇನ, ಆದ್ರೂ ಒಂದು ಜೀಕ ಆಡಲಿಲ್ಲ, ಆದ್ರೂ ಒಂದು ಜೀಕ ಆಡಲಿಲ್ಲ. ತೌರ ಮನಿ ಸುದ್ದಿ ಮಳಿ ನನ್ನ ಅಕ್ಕ ತಂಗಿ ಕೇಳಿ, ತೌರ ಮನಿ ಸುದ್ದಿ ಕೇಳಿ ನನ್ನ ಅಕ್ಕ ತಂಗಿ ಕೇಳಿ,
ನಾಗರ ಪಂಚಮಿ ಹಬ್ಬ ಸಡಗರ ಎಷ್ಟು ಚಂದ ಚಂದ ಹಾಡಿರ್ತಾವ. ಆ ಜೋಕಾಲಿ ಮೇಲಂತೂ ಹಿಂಗ ಹಾಡುಗಳು ಎಲ್ಲಾರು ಬೇಂದ್ರೆ ಬರ್ದಾರ, ಕುವೆಂಪು ಬರ್ದಾರ, ಇಂಚೆಲ್ ಅವ್ರು ಬರ್ದಾರ, ಬಹಳಷ್ಟು ಬರ್ದಾರ. ಜೋಕಾಲಿ ನಮಗೊಂದು ಸಂದೇಶನೂ ಕೊಟ್ಟಾರ ಆ ಹಾಡೊಳಗ. ಈಗ ಎಲ್ಲರ್ಕಿನ್ನ ಚಂದ ಅಂದ್ರ ನಮ್ದ ಪಂಜೆ ಮಂಗೇಶ್ವರಾಯರು ಬರೀತಾರ ನೋಡು, ಅದನ್ನ ಈಗ ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ ಬಾ ಚಂದ ಬರ್ತಾರ. ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ ಕೈಗಳ ಮುಗಿವೆ ಹಾಲನ್ನೀವೆ ಬಾಬಾ 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 ಹಳದಿಯ ಹೆಡೆಯನ್ನು ಬಿಚ್ಚು ಬೇಗ ಹುಳಹಿನ ಹೊಂಡಲೆ ತೂಗೋ ನಾಗ ಕೊಳಲನ್ನೂದುವೆ ಮನೆ ಲಾಲಿಸುರಾಗ ನೀ 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 ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ ಕೈಗಳ ಮುಗಿವೆ ಹಾಲನ್ನೀವೆ ಬಾಬಾ 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 ಎಲೆ ನಾಗಣ್ಣ ಹೇಳಲೋ ನಿನ್ನ ತಲೆಯಲ್ಲಿ ರನ್ನವಿಹ ನಿಜವಣ್ಣ ಬಲು ಬಡವಗೆ ಕೊಪ್ಪರಿಗೆಯ ಚಿನ್ನ ತಾತ 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 ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ ಕೈಗಳ ಮುಗಿವೆ ಹಾಲನ್ನೀವೆ ಬಾಬಾ 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 ಬರಿಮೈ ತಣ್ಣಗೆ ಮನದಲ್ಲಿ ಬಿಸಿ ಹಗೆ ಎರಡೆಳೆ ನಾಲಗೆ ಇದ್ದರೂ ಸುಮ್ಮಗೆ ಎರಗುವೆ ನಿನಗೆ ಈಗಲೇ ಹೊರಗೆ ಪೋ 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 ಬಾ ಚಂದ ಬರ್ತಾರ ಪಂಜೇಶ್ ನಾಗೇಶ್ವರ ಅವರು. ನಾಗಪ್ಪನ ಕರ್ದಾರ ಮತ್ ನಿನ್ ಜಾಗಕ್ಕ ಬಾಬಾ ಅಂತ ಹೇಳ್ಯಾರ, ಪೋಪೋ ಅಂತ ಬಾ ಚಂದ ಬರ್ದಾರ. ಇದೇನಾಗ್ತದಲ್ಲ ಈಗ ಹಾಲು ಎರಿದು ಒಂದು ಸಂಭ್ರಮನು ಹುಡುಗರಿಗೆ ಏನಂತ ಎಲ್ಲಾರ ಪಾಲ ರಿಲೇಷನ್ಸ್ ಬಂಧುಗಳು ನೆನಪು ಮಾಡಿಕೊಡ್ತಾರ. ನಿಮ್ಮ ಅಕ್ಕಂಗಿರ ಹೆಸರಲ್ಲಿ ಹಾಲೇರಿ, ಅಣ್ತಮ್ಮರ ಹೆಸರಲ್ಲಿ ಹಾಲೇರಿ, ಚಿಗೋನ ಹೆಸರಲ್ಲಿ ಹರಿಸಿ, ಮಾವನ ಹೆಸರಲ್ಲಿ ಬರಿ, ಅಜ್ಜಿನ ಹೆಸರಲ್ಲಿ ಬರಿ, ಅಜ್ಜಿ ಹೆಸರಲ್ಲೇ ಏರಿ, ಮಾಸ್ತರ್ ಹೆಸರಲ್ಲೇ ಏರಿ, ಹುಡುಗರು ಒಂದ್ ಖುಷಿ. ಇದೊಂದು ಮತ್ತೆ ಇನ್ನೊಂದು ಜೂಜಿನ ಹಬ್ಬನು ಆಗ್ತದೆ. ಇದು ಹಳ್ಳ್ಯಾಗ ಏನ್ ಮಾಡ್ತಾರ ಗೊತ್ತದ, ನಿಂಬೆಹಣ್ಣು ಹೋಗಿತಾರ ಈ ಅಗಸಿಯಿಂದ ಅಗಸಿ ಬಾಗಲ್ದಿಂದ ಈಗ ಎಲ್ಲವನ್ ಗುಡಿ ತನಕ ದ್ಯಾಮೋನ್ ಗುಡಿ ತನಕ ಎಷ್ಟು ಕೈ ಒಗಿತಾವು. ಅದ್ರೊಳಗೆ ಮತ್ 10 ಮಂದಿ ತಮ್ಮ ಕಾಂಪಿಟಿಷನ್ ಇಟ್ಟಿರ್ತಾರ, ಇವ ಒಗಿತಾನೋ ಇಲ್ಲ. ಆಮೇಲೆ ದೊಡ್ಡ ಕಲ್ಲು ಎತ್ತದು. ಇದು ಒಂದು ಹಳ್ಳಿ ಒಳಗ ಚಂದ ಹಬ್ಬ, ನಾಗರ ಪಂಚಮಿ ಹಬ್ಬ. ಮತ್ತೀಗ ಗೀತಾಕ್ ಹೇಳ್ದಂಗ ಮತ್ತಿದು ಉಂಡಿ ಹಬ್ಬನೇ ಇದು. ಉಂಡಿ ಹಬ್ಬ, ಫರಾಳ ಹಬ್ಬ, ಆಮೇಲೆ ಚೂಡಾದ ಹಬ್ಬ. ಇದೊಂದು ವೈಭವ ನೋಡ್. ಮತ್ತೆ ಅಲಂಕಾರದೊಳಗು ಮನಿ ಮುಂದೆಲ್ಲ ರಂಗೋಲಿ ಹಾಕಿ ನಾಗಪ್ಪನೇ ತೆಗಿತಾರ. ನಾಗಪ್ಪನೇ ತೆಗಿರ್ತಾರೆ. ಚೌತಿಗೆ ಒಳಗ್ ಬಂದಿ ತೆಗಿತಾರ, ಪಂಚಮಿ ಹೊರಗೆ ಹೋಗಿ ತೆಗಿತಾರ. ಮತ್ತೆ ಅದೇ ರೀತಿ ನಾಗಕಟ್ಟೆ ಇಲ್ಲೆಲ್ಲಾ ಕಡೆ ಹೋಗಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರ್ರಿ. ಹಾಲು, ಅರಿಶಿನ, ಕುಂಕುಮ, ಹೂ, ಎಳ್ಳು, ಬೆಲ್ಲ, ಹಣ್ಣುಗಳನ್ನ ಸಮರ್ಪಿಸ್ತಾರ. ಅದೊಂದು ಎಲ್ಲಾ ಈ ಕಡೆ ನಾಗರಾಜನ ಗುಡಿಗೆ ಹೋಗಿ ಮಾಡ್ತಾರ, ಮನಿ ಒಳಗನು ಮಾಡ್ತಾರ. ಅಂದ್ರೆ ಎಲ್ಲಾ ದೇವತೆಗಳಿಗತ್ಲೆ ನಾಗರಾಜ ಸುಬ್ರಹ್ಮಣ್ಯ ಅಂತೀವಿ, ಅವನಿಗೂ ಒಂದು ವಿಶೇಷ ಸ್ಥಾನ ಕೊಟ್ಟಿದ್ದದು. ಕಾಕ ಇನ್ನೊಂದೇನಂದ್ರಿ, ಈಗ ನೋಡ್ರಿ ಇದ ನಮ್ಮ ಓಣಿ ಒಳಗೆ ಲಾಸ್ಟ್ ಮನಿ ಐತ್ ನೋಡ್ರಿ, ಅವ್ರು ಉಡುಪಿ ಅವ್ರ ಅದಾರ. ಅವ್ರು ಹೇಳಾಕತ್ತಿದ್ರು ನನಗ, ಆ ಕಡೆ ಮಂಗ್ಳೂರ್ ಕಡೆದ್ ಏನ್ ಮಾಡ್ತಾರಂದ್ರ ಈ ನಾಗಬನ ಅಂತಂದ ಈಗ ನಾವ್ ಹೆಂಗ ಹೊಲದಾಗ ಪೂಜಾ ಮಾಡಿರ್ತೇವಲ್ಲ, ಕಟ್ಟಿ ಅದೆಲ್ಲ ಮಾಡಿ ಅಥವಾ ಗುಡಿ ಕಟ್ಟಿ, ಹಂಗ ಅವ್ರ ಏನ್ ಮಾಡ್ತಾರಂದ್ರಿ ಒಂದ್ ಸ್ವಲ್ಪ ಜಗನ ನಾಗಪ್ಪಗಳಿಗಂತಾನೆ ಬಿಟ್ಟಿರ್ತಾರೆ, ಕಂಪಲ್ಸರಿ. ಅದ್ರ ಒಳಗ ನಾಗಬನ ಅಂತೇಳಿ ಮಾಡಿ ಅಲ್ಲಿ ಅವ್ರೇನೋ ನಾಗಪ್ಪನ ಕಟ್ಟಿಗಳು ಎಲ್ಲ ಕಲ್ಲುಗಳು ಅಂತ ಪೂಜಾ ಮಾಡ್ತಾರಂತ್ರಿ. ಮತ್ ಇನ್ನೊಂದ್ ಏನಂದ್ರಿ ಕಾಕ, ಅಲ್ಲಿ ಹೆಣ್ಮಕ್ಳು ಹೋಗೋಂಗಿಲ್ಲಂತ್ರಿ, ಆ ಪದ್ಧತಿನ ಐತಂತ್ರಿ. ಅದ್ರೊಳಗುನು ಬರೇ ಬಾಳೆಹಣ್ಣ ಮತ್ತ ಅರಿಶಿಣ ಹಾಕಿದ ಹಾಲ, ಅರಿಶಿಣ ಇದನ್ನೆಲ್ಲ ತಗೊಂಡ್ ಹೋಗಿ ಅವತ್ತ ಏನ್ ಪಂಚಮಿ ದಿವಸ ಎಲ್ಲಾ ಗಂಡಸೂರನ್ನ ಹೋಗಿ ಪೂಜಾ ಮಾಡಿ ಬರ್ತಾರಂತ್ರಿ. ಪದ್ಧತಿ ಕಾಕ. ಅವ್ರಂದ್ರ ಅವ್ರ ಕಡೆ ಹೆಂಗ್ ಪಾಲಿಸ್ತಾರ ಅಂತಂದ್ರ ನಾಗಬನ್ನದೊಳಗ ಹೆಣ್ಮಕ್ಳು ಯಾರು ಹೋಗಬಾರ್ದು, ಆದ್ರ ಮನಿ ಒಳಗಿಂದ ಎಲ್ಲಾ ತಯಾರಿ ಮಾಡಿಕೊಡೋದೆಲ್ಲ ಮಾಡಿಕೊಡ್ತಾರ. ಆಮೇಲೆ ಅವತ್ತ ಸ್ಪೆಷಲ್ ಏನೋ ಪಾನಕನ ಏನೋ ಮಾಡ್ತಾರಂತ್ರ ಅವ್ರ ಕಡೆ ಎಲ್ಲ. ಹಿಂಗೆಲ್ಲ ಆ ಕಡೆ ಮಂಗ್ಳೂರ್ ಕಡೆ ಅದೆಲ್ಲ ಮಾಡ್ತಾರಂತ ನೋಡ್ರಿ. ಅಲ್ಲ ಇದು ಭಾರತದ ತುಂಬದ ಎಲ್ಲಾ ಕಡೆ ನಾಗ ಪಂಚಮಿ, ನಾಗದೇವತಾ, ಬೇಕಾದಷ್ಟು ಕಥೆಗಳು ಬಂದಾವು, ಇವು ಬಂದಾವು. ಮತ್ತೆ ನಾಗ ಕನ್ಯಕೆಯರು ಅಂತ ನಮ್ಮಲ್ಲಿ ಪುರಾಣ ಕಥೆನೇ ಬರ್ತದೆ. ನಾಗ ಕನ್ಯಕೆ
ಮುಖ್ಯರು. ಹೌದೌದು. ಅದಕ್ಕೆ ಅವನಿಗೂ ಒಂದು ಸ್ಥಾನ ಶೇಷದೇವರು ಅಂತ ಹೇಳ್ತೀವಿ ನಾವೀಗ. ಆದಿಶೇಷ. ಆದೇಶ. ಈಗ ನೋಡಪ್ಪ, ಈ ಬೇಂದ್ರೆ ಅವರು ಬಹಳ ಚಂದ ಬರ್ದಾರು. ಹ್ಮ್ ಜೀವನದ ಜೋಕಾಲಿ ತೂಗುತ್ತಿದೆ ನೋಡಲ್ಲಿ. ಹ್ಮ್ ಅಂದ್ರೆ ನಮ್ಮ ಜೀವನದೊಳಗ ಜೋಕಾಲಿ ಏರಿಸಿಕೊಂಡಾರ. ಹ್ಮ್ ಮೇಲೆ ಏರಿದವರು ಕೆಳಗೆ ಬರಲೇಬೇಕು. ಬರ್ಲೇಬೇಕು, ಅಹಂಕಾರ ಇರೋರು ಯಾವುದೇ ರೀತಿಯಿಂದ ಅಹಂಕಾರ ಮುರಿದು ಕೆಳಗೆ ಬರ್ತಾರೆ. ಕೆಳಗ್ ಬರ್ಬೇಕ್ರಿ. ಆಮೇಲೆ ಶ್ರೀಮಂತರು ತನ್ನ ದಿಮಾಕಿನೊಳಗೆ ನಾ ಶ್ರೀಮಂತ ಅನ್ನೋರು ಒಂದ್ ದಿವ್ಸ ಕೆಳಗ್ ಬರ್ತಾರೆ. ಕೆಳಗೆ ಬರ್ಲೇಬೇಕಲ್ಲ. ಏನು ಇಲ್ಲಾರ್ದಂತ ದಿನ ಅಂದ್ರೆ ನೋಡ್ತಾರ. ಜೋಕಾಲಿ ಅಂದ್ರೆ ಅದಕ್ಕೂ ಒಂದು ಅರ್ಥ ಅದೈತಿ. ಹ್ಮ್ ನಮ್ಮ ಬದುಕನ್ನು ಕೊಡ್ತದ ಜೋಕಾಲಿ. ನಿನ್ನ ಬದುಕು ಹೆಂಗು ಅನ್ನೋ ಜೋಕಾಲಿ ಹೇಳ್ಕೊಡ್ತದ ನೋಡು. ಜೀವನದ ಜೋಕಾಲಿ ತೂಗುತ್ತಿದೆ ನೋಡಲ್ಲಿ, ನೇಣದ ಮೇಲ್ಗಡೆ ಅಂತರಾಳದಲ್ಲಿ, ಜೀಕಿ ಕೈ ಸೋತವರು ಸಾಕೆಂದು ಇಳಿದಿಹರು, ಜೀಕುವಾಸೆಯ ಭಟರು ಬರುವರಲ್ಲಿ. ಹಗಲೆಲ್ಲ ಜೀಕಿದರು ಮುಗಿಲುದ್ದ ಹಾರಿದರು, ಜೋಕಾಲಿ ನಿಂತಲ್ಲೇ ನಿಲ್ಲುತ್ತಿಹುದು. ಏರುವರ ಸಾಹಸವು ತೂಗಿ ನೋಡುವ ತೆರದಿ, ಹಾಗೊಮ್ಮೆ ಹೀಗೊಮ್ಮೆ ಒಲಿಯುತ್ತಿಹುದು. ಜೀವನದ ಜೋಕಾಲಿ ತೂಗುತ್ತಿದೆ ನೋಡಲ್ಲಿ, ನೇಣದ ಮೇಲ್ಗಡೆ ಅಂತರಾಳದಲ್ಲಿ, ಜೀಕಿ ಕೈ ಸೋತವರು ಸಾಕೆಂದು ಇಳಿದಿಹರು, ಜೀಕುವಾಸೆಯ ಭಟರು ಬರುವರಲ್ಲಿ. ಸಾವು ಬದುಕು ಎರಡೆಂಬ ಹಗ್ಗಗಳ ಹಿಡಿದಿರಲು, ಮೇಲೇರಿದರು ಕೆಳಗೆ ಬರಲೇಬೇಕು, ಮೇಲೇರಿದರು ಕೆಳಗೆ ಬರಲೇಬೇಕು. ಅನುಭವದ ಆನಂದ ಹೊಂದ ಬಯಸುವ ಅಣ್ಣ, ಅನುಭವದ ಆನಂದ ಹೊಂದ ಬಯಸುವ ಅಣ್ಣ, ಒಮ್ಮೆಯಾದರೂ ಜೀಕಿ ನೋಡಬೇಕು. ಅಂದ್ರ ಬೇಂದ್ರೆ ಅವರು ಅನುಭವ ತಗೋನಿ ಜೋಕಾಲಿ ನೀ ಕೂಡಂತಾರ. ಹಳ್ಳ್ಯಾಗ ಏನಂತಾರ ಗೊತ್ತ, ಕತ್ತಿ ಜನ ಬರ್ತದಂತ. ಜೋಕಾಲಿ ಆಡ್ಲಿಲ್ಲ ಅಂತ ಕತ್ತೆ ಹುಡ್ತೇವೆ ಅಂತ ಹೇಳ್ತಿದ್ರಿ. ಜೋಕಾಲಿ ಕಂಪಲ್ಸರಿ ಆಡ್ಬೇಕು, ಬರೇ ಹೆಂಗಸರಿಗೆ ಅಂತಲ್ಲ. ಯಾಕಂದ್ರೆ ಬೇಂದ್ರೆ ಹೇಳ್ಬಿಟ್ಟಲ್ಲ, ಒಮ್ಮೆಯಾದರೂ ಜೀಕಿ ನೋಡಬೇಕು. ಅಂದ್ರೆ ಅವನಿಗೆ ಅನುಭವ ಬರ್ತದ. ಮ್ಯಾಲ ಹೋದಾಗಿಂದು ಕೆಳಗೆ ಹೋದಂದು ಇಡೀ ನಮ್ಮ ಜೀವನಕ್ಕೆ ಹೋಲಿಸ್ಯಾರಲ್ಲ. ಹಿಂಗೆ ಎಷ್ಟು ಥರದ ಶಿಶುನಾಳ ಸಾಹೇಬರ ಹಾಡುಗಳವ. ಜೋಕಾಲಿ ಅದೊಂದು ನಮಗೊಂದೇನೋ ಸಂದೇಶ ಕೊಡುವಂತ ಜೋಕಾಲಿದು ಒಂದು ಬಂದದ. ಹಿಂಗೆ ನೋಡುವ ಭಾಳ ಚಂದ. ಈಗ ಶ್ರಾವಣ ಮಾಸನೇ ಒಟ್ಟೇನು ಭಾಳ ಚಂದ. 4 ಶುಕ್ರವಾರ 4 ಶನಿವಾರ ಮಾಡಿರ್ತೇವ್ರಿ ಲಕ್ಷ್ಮೀ ಪೂಜೆ, ಆಮೇಲೆ ನಡುವಿನ ಸೋಮವಾರ 2ನೇ ಸೋಮವಾರ ವೈಭವ. ಹೌದಲ್ಲ. ಈಗ ಮತ್ತ ಶ್ರಾವಣ ಮಾಸದ ವಿಶೇಷನೇ ಅದಲ್ಲ, ಶ್ರವಣ ಮಾಸ. ಅದ್ರಾಗ ಈಗ ನಾಗರ ಪಂಚಮಿ ಮೊದಲನೇ ಹಬ್ಬ, ದೊಡ್ಡ ಹಬ್ಬ ಬರ್ತದ. ಮತ್ತೆ ಅದ್ರ ಜೊತೆ ಪ್ರಕೃತಿ ಪೂಜೆ, ಆಮೇಲೆ ಎಲ್ಲಾ ಜೀವಿಗಳಿಗೂ ಒಂದು ಸಮಾನ ಹಕ್ಕದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತದ. ಆಮೇಲೆ ಇದು ನಾಗರ ಅಮಾಸಿಗೆ ಭೀಮನ ಅಮಾಸಿ, ಅಲ್ಲಿ ಬಹಳ ಬೆಂಗಳೂರು ಕಡೆ ಹೌದೌದು ಗಂಡನ ಪೂಜೆ, ದಾರ ಕಟ್ಕೊಳ್ಳೋದು, ಪತಿಯೇ ದೇವರಲ್ಲ. ಈ ಕಡೆ ನಮ್ಮದು ಮಹಾರಾಷ್ಟ್ರದ ಒಂದ್ ಸ್ವಲ್ಪ ಬಾರ್ಡರ್ ಆದಂಗ ಏನಾಕೈತ್ರಿ, ಈ ಕಡೆ ನಾವು ವಟ ಸಾವಿತ್ರಿ ಪೂಜಾ ಮಾಡ್ತೇವ್ರಿ. ಹಂಗ ಆ ಕಡೆ ಮಂದಿ ಏನ್ ಮಾಡ್ತಾರ, ಭೀಮನ ಅಮಾವಾಸ್ಯೆ ಅದು ಕಾರ ಹುಣ್ಣಿಮೆಗೂ ಮಾಡ್ತಾರ ವಟ ಸಾವಿತ್ರಿ ಪೂಜೆ. ಇದು ಭೀಮನ ಅಮಾಸಿ ಆ ಕಡೆ. ನಾವೇನ್ ಮಾಡ್ತೀವಿ, ವಟ ಸಾವಿತ್ರಿ ಅದನ್ನೇ ಪತಿ ಆಯುಷ್ ಹೆಚ್ಚಾಗುವ ಹಬ್ಬ ನಾವು ಮೊದಲು ಮಾಡ್ತೀವಿ. ನಾವಿಲ್ಲಿ ಗೀತಾಗ ಬರೋಬ್ಬರ ಹೇಳಿದ್ಲು, ವಟ ಸಾವಿತ್ರಿ ಪೂಜೆ ನಾವು ಮಾಡ್ಕೋತೀವಿ. ನಾವು ಕಾರ ಹುಣ್ಣಿ ದಿವಸ ಇದನ್ನೇ ಅವ್ರು ಏನ್ ಮಾಡ್ತಾರೆ, ಮುಂದೆ ಭೀಮನ ಅಮಾಸಿ ನಾಗರ ಅಮಾಸಿಗೆ ಮಾಡ್ತಾರ ಅವರು. ಅದಕ್ಕೆ ದಿವ್ಸಿ ಗೌರಿ, ಮಣ್ಣಿನ 2 ಗೌರಿ ಮಾಡಿರ್ತಾರೆ, ಎತ್ತರನ್ನು ದೀಪ ಸ್ತಂಭ ಮಾಡ್ತಾರ. ಅದಕ್ಕೆಲ್ಲ ಗೆಜ್ವಸ್ತ್ರ, ಕರಿಕಿ, ಆಮೇಲೆ ಇದನ್ನೆಲ್ಲ ಪತ್ರಿ, ಹೂವ ಅದೆಲ್ಲ ಏರ್ಸೋದು ಮಾಡೋದು ಬರ್ತದ. ಒಟ್ಟಿನೊಳಗೇನು ಶ್ರಾವಣ ಮಾಸ ಹೆಣ್ಮಕ್ಳು ಬೀಜಿ ಬಾಳ, ವಿಶ್ರಾಂತಿನೇ ಇರಂಗಿಲ್ಲ. ಗಂಡಸರು ಬರೇ ತಿನ್ಲಿಕ್ಕೆ ಚಂದ. ಅದ ಬ್ಯಾಸರ್ರಿ. ಅವಾಗ ಒಂದಿಟ್ಟು ಎದ್ರಾಗಾರ ಕೈ ಜೋಡಿಸ್ರಿ, ಒಂದಿಟ್ಟು ಹೆಲ್ಪ್ ಮಾಡ್ರಿ ಅಂತಂದ್ರ ಏನು ಕೇಳಂಗಿಲ್ರಿ ಇವ್ರದ್ದು. ಕಿಟಪ್ ಮಾಡ್ತಂತು ಏನ್ರಿ ಈಗ ಶ್ರಾವಣ ಅಂದ ಕೂಡ್ಲೆ ಒಂದ್ ಸ್ವಲ್ಪ ಮನಿ ಹಸನ್ ಮಾಡಾಕ ಹೆಲ್ಪ್ ಮಾಡ್ಯಾರ ನೋಡ್ರಿ ಅವ್ರು. ಅಷ್ಟೇ ಮಾಡ್ಯಾರ. ಈಗ ಸಂತಿ ಅಂತ ಎಲ್ಲ ನಾ ಬರೋ ದಿನ ಇಡ್ಬೇಕ್ರಿ, ಆಮೇಲೆ ತರೋರಿ ಎಲ್ಲ ತಂದು ಮಾಡೋದು. ಒಟ್ಟು ಆತ್ ನೋಡುವ, ಶ್ರಾವಣ ಮಾಸ ಆತು, ಎಲ್ಲಾನು ಆತು. ಇನ್ನೇನ್ ನಾ ಬರ್ಲಿ ಕಿಟ್ಟಪ್ಪ. ತಡ್ರಿ ಕಾಕ, ಕಾಫಿ ಮಾಡೇನ್ರಿ ಇವತ್ತು. ಬರೇ ಇವ್ರು ಚಾ ಕುಡಿದು ಕಾಫಿ ಮಾಡಿ ಎಲ್ಲ ಕಾಫಿ ಕೊಡು. ಕಾಫಿ ತಗೋರಿ ಕಾಕ. ಕಾಫಿ ತಗೋತೀನಿ, ಚಲೋ ಆಗಿದ್ವಾ. ಮತ್ ಬರ್ತೀನ ಕಿಟ್ಟಪ್ಪ ಗೀತಕ್ಕ. ನಾ ಬಂದಾಗ ನೀ ಇರವಾ ಗೀತಕ್ಕ. ಇರ್ತೇನೆ ತೋರಿ ಕಾಕ. ನೀ ಇದ್ರ ಮತ್ತೊಂದ್ ಕಳೆನೆ ಬೇರೆ ನೋಡು. ನಾವಿಬ್ರೇ ಹರಟಿ ಹೊಡಿದಾಗ್ತದ. ಹಿಂಗ ಪಂಚಮಿಗ್ ಬರ್ರಿ ಕಾಕ, ಉಂಡಿ ಬರ್ತೀನಿಲ್ಲ. ಉಂಡಿ ಏನೇನ್ ಮಾಡಿ ಎಲ್ಲ ತಿಂದೇ ಹೋಗ್ತೀನಿ. ಮತ್ತ ಮಾಡಿಯಲ್ಲ. ಮತ್ತ ನೀ ಕರ್ಚಿಕಾಯಿ ಭಾರಿ ಮಾಡ್ತಿ. ಪೂರಾ ದೊಡ್ಡ ಹೊಟ್ಟೆ ತುಂಬಬೇಕಿದ್ರ ದೊಡ್ಡ ಒಳಗೆ ಹೆಚ್ಚಾಗಿ ಜಗ್ಗೆ ತುಂಬಿ ಬಾ ಚಂದ ಮಾಡ್ತೀನಿ ಮಾಡ್ತಿ. ಮತ್ತೆ ಮ್ಯಾಲ ಹೆರ್ತುಪ್ಪ ಕೊಡ್ತೀಯಲ್ಲ, ಕರ್ಚಿಕಾಯಿ ಇದ್ರ ಬರ್ತೀನಿ. ಮಳಿ ಐತ್ರಿ, ಸೊಕಾಸೋ ಬರ್ರಿ. ಆಯ್ತವ.
ಇದುವರೆಗೂ ಕೇಳಿದಿರಿ ನಾಗರ ಪಂಚಮಿಯ ವಿಶೇಷ ಹರಟೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.